ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ 4-ಬಿಟ್ PIPO ಪ್ಯಾರಲಲ್ ಇನ್ಪುಟ್ ಪ್ಯಾರಲಲ್ ಔಟ್ಪುಟ್ ರಿಜಿಸ್ಟರ್ ಹೇಗೆ ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು ಎಂಬುದನ್ನು ನೀವು ಕಲಿಯುವಿರಿ. ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ IC 7495 ಅನ್ನು ಬಳಸಿಕೊಂಡು 4-ಬಿಟ್ PIPO ರಿಜಿಸ್ಟರ್ ಅನ್ನು ನಿರ್ಮಿಸಿ ಮತ್ತು ಪರೀಕ್ಷಿಸಲು ಸಾಧ್ಯವಾಗುತ್ತದೆ. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಎಲ್ಲ ಟೂಲ್ಸ್, ಎಕ್ವಿಪ್ಮೆಂಟ್ ಮತ್ತು ಮೆಟೀರಿಯಲ್ಸ್ಗಳನ್ನು ನಾವು ಸಂಗ್ರಹಿಸೋಣ. ಡಿಜಿಟಲ್ ಟ್ರೈನರ್ ಕಿಟ್ ವಿತ್ ಯೂಸರ್ ಮ್ಯಾನ್ಯುಯಲ್, IC 7495 ವಿತ್ ಡೇಟಾ ಶೀಟ್, ಮೇಲ್ ಟು ಮೇಲ್ ಜಂಪರ್ ವೈರ್ಸ್ ಆಸ್ ರಿಕ್ವೈರ್ಡ್, ಮ್ಯಾಗ್ನಿಫೈಯಿಂಗ್ ಲೆನ್ಸ್. ಶಿಫ್ಟ್ ರಿಜಿಸ್ಟರ್ಸ್ಗಳಲ್ಲಿ PIPO ಪ್ಯಾರಲಲ್ ಇನ್ಪುಟ್ ಮತ್ತು ಪ್ಯಾರಲಲ್ ಔಟ್ಪುಟ್ ಕುರಿತು ಚರ್ಚಿಸೋಣ. PIPO ಎಂದರೆ ಪ್ಯಾರಲಲ್ ಇನ್ ಪ್ಯಾರಲಲ್ ಔಟ್ ಮತ್ತು ಇದು ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಒಂದು ರೀತಿಯ ಶಿಫ್ಟ್ ರಿಜಿಸ್ಟರ್ ಆಗಿರುತ್ತದೆ. PIPO ಶಿಫ್ಟ್ ರಿಜಿಸ್ಟರ್ನಲ್ಲಿ ಡೇಟಾವನ್ನು ಸಮಾನಾಂತರವಾಗಿ ನಮೂದಿಸಲಾಗುತ್ತದೆ. ಆಲ್ ಬಿಟ್ಸ್ ಅಟ್ ಒನ್ಸ್ ಮತ್ತು ಸಂಪೂರ್ಣ ಡೇಟಾ ಸೆಟ್ ಔಟ್ಪುಟ್ಸ್ಗಳಲ್ಲಿ ಸಮಾನಾಂತರವಾಗಿ ಲಭ್ಯವಿದೆ. ಪ್ಯಾರಲಲ್ ಇನ್ ಎಲ್ಲ ಡೇಟಾ ಬಿಟ್ಸ್ಗಳನ್ನು ಶಿಫ್ಟ್ ರಿಜಿಸ್ಟರ್ಗೆ ಏಕಕಾಲದಲ್ಲಿ ನಮೂದಿಸಲಾಗುತ್ತದೆ. ಸಾಮಾನ್ಯವಾಗಿ ಕ್ಲಾಕ್ ಸಿಗ್ನಲ್ ಏರುತ್ತಿರುವ ಅಥವಾ ಬೀಳುವ ಹಂಚಿನಲ್ಲಿ ಪ್ಯಾರಲಲ್ ಔಟ್ ಡೇಟಾವನ್ನು ಲೋಡ್ ಮಾಡಿದ ನಂತರ ಸಂಪೂರ್ಣ ಡೇಟಾ ಸೆಟ್ ಔಟ್ಪುಟ್ಗಳಲ್ಲಿ ಏಕಕಾಲದಲ್ಲಿ ಲಭ್ಯವಿರುತ್ತದೆ. ಪ್ರತಿಯೊಂದು ಔಟ್ಪುಟ್ ಸಮಾನಾಂತರ ಡೇಟಾದ ಒಂದು ಬಿಟ್ಗೆ ಅನುರೂಪವಾಗಿದೆ. ಪ್ಯಾರಲಲ್ ಇನ್ಪುಟ್ ಡೇಟಾ 1 0 1 1 ಅನ್ನು D0, D1, D2 ಮತ್ತು D3 ನಲ್ಲಿ ಪ್ರಸ್ತುತಪಡಿಸಲಾಗಿದೆ. ಕ್ಲಾಕ್ ಫ್ಲಿಪ್-ಫ್ಲಾಪ್ಸ್ಗಳಲ್ಲಿ ಡೇಟಾ ಪ್ಯಾರಲಲ್ ಲೋಡಿಂಗ್ ಅನ್ನು ಪ್ರಚೋದಿಸುತ್ತದೆ. ಕ್ಲಾಕ್ ಪಲ್ಸ್ ನಂತರ 1 0 1 1 ಡೇಟಾ ಫ್ಲಿಪ್-ಫ್ಲಾಪ್ಸ್ಗಳಲ್ಲಿ ಸಂಗ್ರಹಿಸಲಾಗುತ್ತದೆ. ಪ್ಯಾರಲಲ್ ಔಟ್ Q0 = 1, Q1 = 0, Q2 = 1, Q3 = 1. PIPO ಶಿಫ್ಟ್ ರಿಜಿಸ್ಟರ್ಸ್ಗಳನ್ನು ಸಮಾನಾಂತರವಾಗಿ ಡೇಟಾದ ಗುಂಪನ್ನು ಲೋಡ್ ಮಾಡುವ ಅಗತ್ಯವಿರುವಾಗ ಬಳಸಲಾಗುತ್ತದೆ ಮತ್ತು ಯಾವುದೇ ಶಿಫ್ಟಿಂಗ್ ಆಪರೇಷನ್ ಇಲ್ಲದೆಯೇ ಔಟ್ಪುಟ್ಗಳಲ್ಲಿ ಲಭ್ಯವಿರುತ್ತದೆ. ನಾವು IC 7495 ಕುರಿತು ಚರ್ಚಿಸೋಣ. ಇದು 14 ಪಿನ್ ಡ್ಯೂಯಲ್ ಇನ್ಲೈನ್ ಪ್ಯಾಕೇಜ್ ಆಗಿ ಲಭ್ಯವಿದೆ. IC 7495 ಪ್ಯಾರಲಲ್ ಲೋಡ್ ಕೇಪಬಿಲಿಟಿದೊಂದಿಗೆ 4-ಬಿಟ್ ಪ್ಯಾರಲಲ್ ಆಕ್ಸೆಸ್ ಶಿಫ್ಟ್ ರಿಜಿಸ್ಟರ್ ಆಗಿದೆ. IC 7495 ರ ಪಿನ್ಗಳು 7 ಮತ್ತು 14 ಅನ್ನು ಗ್ರೌಂಡ್, ನೆಗೆಟಿವ್ ಆ್ಯಂಡ್ +5 ವೋಲ್ಟ್ ಸಪ್ಲೈ ಎಂದು ನಿಗದಿಪಡಿಸಲಾಗಿದೆ. ಪಿನ್ಸ್ 2, 3, 4 ಮತ್ತು 5 A, B, C ಮತ್ತು D 4-ಬಿಟ್ ಪ್ಯಾರಲಲ್ ಇನ್ಪುಟ್ಸ್ಗಳಾಗಿವೆ. ಪಿನ್ಸ್ 13, 12, 11 ಮತ್ತು 10 QA, QB, QC ಮತ್ತು QD 4-ಬಿಟ್ ಪ್ಯಾರಲಲ್ ಔಟ್ಪುಟ್ಗಳಾಗಿವೆ. ಪಿನ್ 6 ಮೋಡ್ ಸೆಲೆಕ್ಟರ್ ಆಗಿದೆ. ಲಾಜಿಕ್ 1ನಲ್ಲಿ ಮೋಡ್ ಕಂಟ್ರೋಲ್ ಇನ್ಪುಟ್ನೊಂದಿಗೆ ಪ್ಯಾರಲಲ್ ಇನ್ಪುಟ್ಸ್ A = B = C = D = 0. ಪರಿಣಾಮವಾಗಿ QA, QB, QC ಮತ್ತು QD 0 0 0 0ಗೆ ಸಮಾನವಾಗಿರುತ್ತದೆ. ಪಿನ್ಸ್ 8 ಮತ್ತು 9 ಕ್ರಮವಾಗಿ ಲೆಫ್ಟ್ ಮತ್ತು ರೈಟ್ ಶಿಫ್ಟ್ಗಳಿಗೆ ಇರುತ್ತವೆ. IC 7495 PIPOವನ್ನು ಬಳಸಿಕೊಂಡು 4-ಬಿಟ್ ಪ್ಯಾರಲಲ್ ಇನ್ ಪ್ಯಾರಲಲ್ ಔಟ್ ಶಿಫ್ಟ್ ರಿಜಿಸ್ಟರ್ನ ನಿರ್ಮಾಣ ಮತ್ತು ಪರೀಕ್ಷೆ. ಎಲ್ಲ ಕಾಂಪೊನೆಂಟ್ಸ್ಗಳನ್ನು ಸಂಗ್ರಹಿಸಿ ಅವುಗಳನ್ನು ಪರಿಶೀಲಿಸಿ ಮತ್ತು IC 7495 ಅನ್ನು ಬಳಸಿಕೊಂಡು ಬ್ರೆಡ್ಬೋರ್ಡ್ನಲ್ಲಿ 4-ಬಿಟ್ ಶಿಫ್ಟ್ ರಿಜಿಸ್ಟರ್ನ ಸರ್ಕ್ಯೂಟ್ ಅನ್ನು ಜೋಡಿಸಿ.
ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಬಳಸಿಕೊಂಡು ಐಸಿಯ ಮೇಲ್ಭಾಗದಲ್ಲಿ ಪ್ರಿಂಟ್ ಮಾಡಲಾದ IC 7495 ಅನ್ನು ಗುರುತಿಸಿ. ಐಸಿಯನ್ನು ಸರಿಯಾಗಿ ಜೋಡಿಸಲಾಗಿದೆಯೇ ಮತ್ತು ಪಿನ್ 1 ಸರಿಯಾದ ಸ್ಥಾನದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿರುವ ಬ್ರೆಡ್ ಬೋರ್ಡ್ಗೆ 2 ಐಸಿಗಳನ್ನು ನಿಧಾನವಾಗಿ ಸೇರಿಸಿ. ಪಿನ್ ನಂಬರ್ 7 ಅನ್ನು ಗ್ರೌಂಡ್ ನೆಗೆಟಿವ್ GND ಮತ್ತು ಪಿನ್ ನಂಬರ್ 14 ರಿಂದ +5 ವೋಲ್ಟ್ ಸಪ್ಲೈ VCCಗೆ ಕನೆಕ್ಟ್ ಮಾಡಿ. ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿ ಕ್ಲಾಕ್ ಇನ್ಪುಟ್ ಪಿನ್ 9 ಅನ್ನು ಕನೆಕ್ಟ್ ಮಾಡಿ. ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿ QA, QB, QC ಮತ್ತು QD ಎಂದು ಔಟ್ಪುಟ್ LEDಗಳನ್ನು ಗುರುತಿಸಿ. LED QA ಅನ್ನು ಔಟ್ಪುಟ್ ಮಾಡಲು ಪಿನ್ 13 ಅನ್ನು ಕನೆಕ್ಟ್ ಮಾಡಿ. LED QB ಅನ್ನು ಔಟ್ಪುಟ್ ಮಾಡಲು ಪಿನ್ 12 ಅನ್ನು ಕನೆಕ್ಟ್ ಮಾಡಿ. LED QC ಅನ್ನು ಔಟ್ಪುಟ್ ಮಾಡಲು ಪಿನ್ 11 ಅನ್ನು ಕನೆಕ್ಟ್ ಮಾಡಿ. ಟ್ರೈನರ್ ಕಿಟ್ನಲ್ಲಿ LED QD ಅನ್ನು ಔಟ್ಪುಟ್ ಮಾಡಲು ಪಿನ್ 10 ಅನ್ನು ಕನೆಕ್ಟ್ ಮಾಡಿ. ಟ್ರೈನರ್ ಕಿಟ್ನಲ್ಲಿರುವ ಟಾಗಲ್ ಇನ್ಪುಟ್ ಸ್ವಿಚ್ಗಳಿಗೆ ಕ್ರಮವಾಗಿ A, B, C ಮತ್ತು D ಎಂದು ಪಿನ್ಸ್ 2, 3, 4 ಮತ್ತು 5 ಅನ್ನು ಕನೆಕ್ಟ್ ಮಾಡಿ. S1 ನಂತೆ ಟಾಗಲ್ ಸ್ವಿಚ್ ಅನ್ನು ಇನ್ಪುಟ್ ಮಾಡಲು ಪಿನ್ 6 ಮೋಡ್ ಸೆಲೆಕ್ಟರ್ ಅನ್ನು ಕನೆಕ್ಟ್ ಮಾಡಿ. IC 7495ಗೆ +5 ವೋಲ್ಟ್ DC ಪವರ್ ಸಪ್ಲೈಯನ್ನು ಆನ್ ಮಾಡಿ. ಸ್ವಿಚ್ SW1 ಮೂಲಕ ಮೋಡ್ ಕಂಟ್ರೋಲ್ ಇನ್ಪುಟ್ಗೆ ಲಾಜಿಕ್ 1 ಅನ್ನು ಅಪ್ಲೈ ಮಾಡಿ. ಕ್ಲಾಕ್ ಇನ್ಪುಟ್ ಪಿನ್ಗೆ ಕ್ಲಾಕ್ ಪಲ್ಸ್ ಅಪ್ಲೈ ಮಾಡಿ ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ದಲ್ಲಿ ತೋರಿಸಿರುವಂತೆ ಪ್ಯಾರಲಲ್ ಇನ್ಪುಟ್ ಪಿನ್ಗಳಿಗೆ 4 ಬಿಟ್ ಡೇಟಾ ಇನ್ಪುಟ್ಟನ್ನು ಅಪ್ಲೈ ಮಾಡಿ. ಡಿಫರೆಂಟ್ ಪ್ಯಾರಲಲ್ ಇನ್ಪುಟ್ಸ್ಗಳನ್ನು ಅಪ್ಲೈ ಮಾಡಿ ಮತ್ತು ಟೇಬಲ್ದಲ್ಲಿ ಅನುಗುಣವಾದ ಔಟ್ಪುಟ್ ಲಾಜಿಕ್ ಲೆವೆಲ್ಸ್ ರೆಕಾರ್ಡ್ ಮಾಡಿ. ಇನ್ಪುಟ್ 0 0 0 1, ಕ್ಲಾಕ್ ಪಲ್ಸ್ ಔಟ್ಪುಟ್ 0 0 0 1, ಇನ್ಪುಟ್ 0 0 1 0, ಕ್ಲಾಕ್ ಪಲ್ಸ್ ಔಟ್ಪುಟ್ 0 0 1 0, ಇನ್ಪುಟ್ 0 0 1 1, ಕ್ಲಾಕ್ ಪಲ್ಸ್ ಔಟ್ಪುಟ್ 0 0 1 1, ಇನ್ಪುಟ್ 0 1 0 0, ಕ್ಲಾಕ್ ಪಲ್ಸ್ ಔಟ್ಪುಟ್ 0 1 0 0, ಇನ್ಪುಟ್ 0 1 0 1, ಕ್ಲಾಕ್ ಪಲ್ಸ್ ಔಟ್ಪುಟ್ 0 1 0 1, ಇನ್ಪುಟ್ 0 1 1 0, ಕ್ಲಾಕ್ ಪಲ್ಸ್ ಔಟ್ಪುಟ್ 0 1 1 0, ಇನ್ಪುಟ್ 0 1 1 1, ಕ್ಲಾಕ್ ಪಲ್ಸ್ ಔಟ್ಪುಟ್ 0 1 1 1, ಇನ್ಪುಟ್ 1 0 0 0, ಕ್ಲಾಕ್ ಪಲ್ಸ್ ಔಟ್ಪುಟ್ 1 0 0 0, ಇನ್ಪುಟ್ 1 0 0 1, ಕ್ಲಾಕ್ ಪಲ್ಸ್ ಔಟ್ಪುಟ್ 1 0 0 1, ಇನ್ಪುಟ್ 1 0 1 0, ಕ್ಲಾಕ್ ಪಲ್ಸ್ ಔಟ್ಪುಟ್ 1 0 1 0, ಇನ್ಪುಟ್ 1 0 1 1, ಕ್ಲಾಕ್ ಪಲ್ಸ್ ಔಟ್ಪುಟ್ 1 0 1 1, ಇನ್ಪುಟ್ 1 1 0 0, ಕ್ಲಾಕ್ ಪಲ್ಸ್ ಔಟ್ಪುಟ್ 1 1 0 0, ಇನ್ಪುಟ್ 1 1 0 1, ಕ್ಲಾಕ್ ಪಲ್ಸ್ ಔಟ್ಪುಟ್ 1 1 0 1, ಇನ್ಪುಟ್ 1 1 1 0, ಕ್ಲಾಕ್ ಪಲ್ಸ್ ಔಟ್ಪುಟ್ 1 1 1 0, ಇನ್ಪುಟ್ 1 1 1 1, ಕ್ಲಾಕ್ ಪಲ್ಸ್ ಔಟ್ಪುಟ್ 1 1 1 1. ಈಗ ನಿಮಗೆ IC 7495 ಅನ್ನು ಬಳಸಿಕೊಂಡು 4 ಬಿಟ್ PIPO ರಿಜಿಸ್ಟರ್ ಅನ್ನು ನಿರ್ಮಿಸಿ ಮತ್ತು
ಪರೀಕ್ಷಿಸಲು ಸಾಧ್ಯವಾಗುತ್ತದೆ ಎಂದು ಭಾವಿಸುತ್ತೇವೆ. 4-bit PIPO parallel input 4-bit PIPO parallel input parallel output ರಿಜಿಸ್ಟರ್ ಅನ್ನು ಹೇಗೆ ನಿರ್ಮಿಸುವುದು ಮತ್ತು ಪರೀಕ್ಷಿಸುವುದು ಎಂಬುದರ ಕುರಿತು ಇದು ಅಧಿವೇಶನವನ್ನು ಮುಕ್ತಾಯಗೊಳಿಸುತ್ತದೆ. ಧನ್ಯವಾದಗಳು.